ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂತಹ ಹಾಗೂ ಆಧ್ಯಾತ್ಮಿಕವಾಗಿ ನಿಮ್ಮೆಲ್ಲರ ಜೀವನದಲ್ಲಿ ಒಂದು ಉತ್ತಮವಾದಂತಹ ಬೆಳವಣಿಗೆಯನ್ನ ನೀವು ಕಾಣಬೇಕು ಅನ್ನೋದಾದ್ರೆ, ನಿಮ್ಮ ಎಲ್ಲ ಕಷ್ಟ ನಷ್ಟ ತೊಂದರೆಗಳಿಗೆ ಒಂದು ಮುಕ್ತಿಯನ್ನು ನೀಡಬೇಕು ಅನ್ನೋದಾದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹೌದು, ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಇವತ್ತಿನ ದಿನ ಬಂದಿದ್ದೇವೆ. ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ ಮತ್ತು ದೇವರ ಅನುಗ್ರಹವಾಗಬೇಕು ಅಂತಂದ್ರೆ ನಾವು ಇವತ್ತಿನ ದಿನ ಹೇಳ್ತಕ್ಕಂತಹ ಈ ಒಂದು ಕೆಲಸವನ್ನ ನೀವು ಮಾಡಬೇಕು. ಹೌದು, ಅತ್ಯಂತ ಸರಳವಾಗಿ, ಸುಲಭವಾಗಿ ಯಾರಾದರೂ ಕೂಡ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು. ಅತ್ಯಂತ ಕಡಿಮೆ ಅವಧಿಯಲ್ಲಿ ನಮಗೆ ಹೆಚ್ಚಿನ ಪೂಜೆ ಪುನಸ್ಕಾರಗಳನ್ನು ಮಾಡ ಸಾಧ್ಯವಾಗ್ತಾ ಇಲ್ಲ, ಅಥವಾ ವ್ರತಗಳನ್ನು ಮಾಡಲು ಆರೋಗ್ಯ ಸರಿಯಿಲ್ಲ ಅನ್ನೋರಾದರೂ, ಅಥವಾ ಸ್ಕೂಲು ವರ್ಕ್ ಹೋಗ್ತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಲಿ, ಅಥವಾ ಕೆಲಸವನ್ನ ಮಾಡ್ತಕ್ಕಂತಹವರು ಕೂಡ ಈ ಒಂದು ಕೆಲಸವನ್ನ, ಈ ಒಂದು ಪರಿಹಾರವನ್ನ ನೀವು ಮಾಡಬಹುದು. ಅತ್ಯಂತ ಸರಳವಾಗಿರ್ತಕ್ಕಂತಹ ಈ ಒಂದು ಪರಿಹಾರವನ್ನು ಮಾಡೋದ್ರಿಂದ ಅತ್ಯಂತ ಶೀಘ್ರವಾಗಿ ಎಫೆಕ್ಟಿವ್ ಆಗಿರ್ತಕ್ಕಂತಹ ರಿಸಲ್ಟ್ ಅನ್ನ ನೀವು ಪಡಿತೀರಾ ಸ್ನೇಹಿತರೆ. ಹೌದು, ಹಾಗಾದ್ರೆ ಏನು ಇವತ್ತಿನ ವಿಚಾರದಲ್ಲಿ ನೋಡೋದಾದ್ರೆ ನಾಮಜಪ. ಹೌದು, ನೀವು ಈಗಾಗಲೇ ಕೇಳಿರಬಹುದು. ನಾಮಜಪ ಅಂದರೆ ನಾವು ಒಂದು ದೇವರ ನಾಮವನ್ನು ಜಪಿಸ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಾದಂತಹ ಅದ್ಭುತವಾದಂತಹ ಮಿರಾಕಲ್ಸ್ಗಳು ನಡೆಯುತ್ತವೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ದಿನ ತಿಳಿಯೋಣ. ಹೌದು, ಅಷ್ಟೇ ಅಲ್ಲದೆ ನಾಮಜಪವನ್ನ ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು, ನಮಗೆ ಸಿಗ್ತಕ್ಕಂತಹ ಅನುಕೂಲದ ಬಗ್ಗೆ ಕೂಡ ಇವತ್ತಿನ ದಿನ ಸರಳವಾಗಿ ಹಾಗೂ ಸಂಕ್ಷಿಪ್ತವಾಗಿ ತಿಳಿತಾ ಹೋಗೋಣ. ಏನು ಈ ಒಂದು ನಾಮಜಪದಿಂದ ಇಷ್ಟೆಲ್ಲ ಪ್ರಯೋಜನವಿದೆಯಾ ಅಂತ? ಹೌದು, ಜಸ್ಟ್ ಒಂದು ಸಂಕಲ್ಪದ ರೀತಿಯಲ್ಲಿ 21 ದಿನಗಳ ಕಾಲ ಅಥವಾ ನಿಮಗೆ ಸಾಧ್ಯವಾಗುವಂತಹಷ್ಟು ದಿನಗಳ ಕಾಲ ನೀವು ಈ ಒಂದು ನಾಮಜಪದ ಚಾಲೆಂಜ್ ಅನ್ನ ತಗೊಂಡ್ರೆ ನಿಮ್ಮ ಜೀವನದಲ್ಲಿ ಮಿರಾಕಲ್ಸ್ಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಪುರಾತನ ಕಾಲದಿಂದಲೂ ಋಷಿಮುನಿಗಳು ಕೂಡ ನಾಮಜಪದ ಮಹತ್ವವನ್ನು ಹಲವಾರು ರೀತಿಯಾದಂತಹ ಗ್ರಂಥಗಳಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಆದರೆ ಸರಳವಾಗಿಯೂ ಕೂಡ ಈ ಒಂದು ನಾಮಜಪವನ್ನು ನಾವು ಮಾಡ್ತಾ ಹೋಗೋದ್ರಿಂದ ಮಾನಸಿಕವಾಗಿ ಹಾಗೂ ನಾವು ಒಂದು ದೇವರ ಜೊತೆ ಅತ್ಯಂತ ಹೆಚ್ಚಿನದಾಗಿ ಕನೆಕ್ಟ್ ಆಗಬಹುದು. ಇದರ ಮೂಲಕ ನಮ್ಮ ಭಕ್ತಿ, ನಮ್ಮ ಭಾವನೆಗಳು ಬೆಳೆಯುವುದರ ಜೊತೆಗೆ ನಮ್ಮಲ್ಲಿರ್ತಕ್ಕಂತಹ ಒಂದು ಹೊಸ ಚೈತನ್ಯ ಬರೋದಕ್ಕೆ ಆರಂಭವಾಗ್ತಾ ಹೋಗುತ್ತೆ. ಹಾಗೂ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಂದು ಹೊಸ ರೀತಿಯಾದಂತಹ ಹುರುಪನ್ನ ನಾವು ಕಾಣಬಹುದು. ಕೇವಲ 15 ದಿನ ಅಥವಾ 21 ದಿನಗಳ ಕಾಲ ಜಪಿಸಿ ನೋಡಿ, ನಿಮ್ಮ ಜೀವನದಲ್ಲಿ 100% ಒಳ್ಳೆಯ ಚೇಂಜ್ ಅಂತೂ ಆಗುತ್ತೆ. ನಿಜವಾಗ್ಲೂ ನೀವು ಊಹಿಸದೆ ಇರ್ತಕ್ಕಂತಹ ಯಾವುದಾದ್ರೂ ನಿಮ್ಮ ಆಸೆ, ಬಯಕೆ ಈಡೇರಿಕೆ ಇದ್ರೆ ಅದೆಲ್ಲವೂ ಕೂಡ ಸಾಧ್ಯವಾಗ್ತಾ ಹೋಗುತ್ತೆ. ನಿಮ್ಮ ಸುತ್ತಮುತ್ತ ಅದ್ಭುತಗಳು, ಮಿರಾಕಲ್ಸ್ಗಳು ನಡೆಯಲು ಆರಂಭವಾಗ್ತಾ ಹೋಗುತ್ತೆ. ಇದು ಅಕ್ಷರಶಃ. ಹಾಗೂ ಈ ಒಂದು ನಾಮಜಪದ ಒಂದು ಪ್ರಯೋಗವನ್ನ ಮಾಡಿ ಹಲವಾರು ಜನರು ತಮ್ಮ ಯಶಸ್ಸನ್ನ ಕಂಡುಕೊಂಡಿದ್ದಾರೆ. ಆದರೆ ಅದಕ್ಕೂ ಮೊದಲು ನಿಮಗೆ ಒಂದು ನಿಮ್ಮ ನಂಬಿಕೆ ಇರ್ತಕ್ಕಂಥ ದೇವರ ಮೇಲೆ ಅಪಾರವಾದಂತಹ ಒಂದು ವಿಶ್ವಾಸವಿರಬೇಕು, ಅಚಲವಾದಂತಹ ಒಂದು ದೃಢ ನಂಬಿಕೆ ಕೂಡ ಇರಬೇಕು. ಹಾಗಿರುವಾಗ ನಿಮ್ಮ ಲೈಫ್ನಲ್ಲಿ ಒಂದು ಒಳ್ಳೆಯ ಗೇಮ್ ಚೇಂಜರ್ ಆಗಿ ಮಾಡಬಲ್ಲಂತಹ ಒಂದು ಶಕ್ತಿ ಈ ಒಂದು ನಾಮಜಪಕ್ಕೆ ಬರ್ತಾ ಹೋಗುತ್ತೆ. ಹೌದು, ಈ ದಿನ ನಾವು ನಾಮಜಪವನ್ನ ಹೇಗೆ ಯಾವಾಗ ಮಾಡಬೇಕು ಎಂಬುದನ್ನು ತಿಳ್ತಾ ಹೋಗೋದಾದ್ರೆ, ಹಾಗೂ ಮೊದಲನೇದಾಗಿ ನೋಡೋದಾದ್ರೆ ಈ ನಾಮಜಪ ಎಂದರೇನು? ನಾಮಜಪ ಅಂದ್ರೆ ಒಂದು ದೇವರ ಪವಿತ್ರ ನಾಮವನ್ನು ನಿರಂತರವಾಗಿ ಜಪಿಸುವುದು ಎಂದರ್ಥ. ಹೌದು, ಉದಾಹರಣೆಗೆ ಶ್ರೀರಾಮ ರಾಮ ಅಂತ ಹೇಳಿ ಜಪಿಸಬಹುದು, ಅಥವಾ ಓಂ ನಮಃ ಶಿವಾಯ ಎಂಬ ಒಂದು ಮಂತ್ರವನ್ನು ಜಪಿಸಬಹುದು, ಅಥವಾ ನಿಮ್ಗೆ ಇಷ್ಟವಾದಂತಹ ಮಹಾಲಕ್ಷ್ಮೀ ದೇವಿಯ ಮಂತ್ರವನ್ನು ಜಪಿಸಬಹುದು, ಅಥವಾ ಕೃಷ್ಣ ಕೃಷ್ಣ ಅಂತ ಜಪಿಸಬಹುದು, ಅಥವಾ ರಾಧೆ ರಾಧೆ ಅಂತನೂ ಕೂಡ ಜಪಿಸಬಹುದು, ಅಥವಾ ಅತ್ಯಂತ ಎಫೆಕ್ಟಿವ್ ಆಗಿರ್ತಕ್ಕಂಥ ಯಾರಾದರೂ ಪಠಿಸಬಹುದಾದಂತಹ, ಎಲ್ಲಿಯಾದರೂ ಹೇಗಾದರೂ ಪಠಿಸಬಹುದಂತಹ ಒಂದು ಅದ್ಭುತವಾದಂತಹ ಮಂತ್ರ, ಅದುವೇ ಹರೇ ಕೃಷ್ಣ ಮಂತ್ರ. ಹರೇ ರಾಮ 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 ಹರೇ ಹರೇ. ಈ ಒಂದು ಮಂತ್ರವನ್ನು ಕೂಡ ನೀವು ಜಪಿಸುವುದರಿಂದ ಈ ಒಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ರಿಸಲ್ಟ್ ಅನ್ನ ಪಡೆಯಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ಸ್ಥಳ ಮುಖ್ಯವಲ್ಲ, ಹಾಗೂ ಕಾಲವೂ ಕೂಡ ಮುಖ್ಯವಲ್ಲ, ಹಾಗೂ ಶ್ರದ್ಧೆ, ನಂಬಿಕೆ ಮಾತ್ರ ಇದಕ್ಕೆ ಮುಖ್ಯವಾಗ್ತಾ ಹೋಗುತ್ತೆ. ನೀವು ಪ್ರತಿದಿನ ಸಂಕಲ್ಪಪೂರ್ವಕವಾಗಿ, ಅಂದರೆ ಫಾರ್ ಎಕ್ಸಾಂಪಲ್ 21 ದಿನಗಳ ಕಾಲ ಸಂಕಲ್ಪವನ್ನು ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಆ ಒಂದು ಸಮಯದಲ್ಲಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದ್ರೆ ನೀವು ಜಪಿಸಬಹುದು, ಅಥವಾ ನಿಮಗೆ ಅನುಕೂಲವಾಗುವಂತಹ ಸಮಯದಲ್ಲಿ ನೀವು ಜಪಿಸಬಹುದು. ಅಂದರೆ ದಿನಕ್ಕೆ ಪ್ರತಿನಿತ್ಯ ಒಂದು 108 ಬಾರಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಇದ್ದೀರಾ ಅನ್ನೋದಾದ್ರೆ 108 ಬಾರಿ ಈ ಒಂದು ನಾಮವನ್ನು ಜಪಿಸ್ತಾ ಹೋಗಬಹುದು. ಬೆಳಗ್ಗೆ ಅಥವಾ ಸಂಜೆ ಕೇವಲ 1 ಬಾರಿ ನೀವು ಜಪಿಸ್ತಾ ಹೋಗಿ. ನಂತರ ಸಾಧ್ಯವಾದರೆ ನಿಮಗೆ ಹೆಚ್ಚಿನ ಸಮಯ ನಿಮ್ಮಲ್ಲಿ ಇದೆ ಅನ್ನೋದಾದ್ರೆ ದಿನಕ್ಕೆ 2 ಬಾರಿ ಜಪಿಸ್ತಾ ಹೋಗಿ. ಈ ರೀತಿಯಾಗಿ ಜಪಿಸಿ ನಂತರ ನಿಮ್ಮ ಪ್ರತಿನಿತ್ಯ ಚಟುವಟಿಕೆಯಲ್ಲಿಯೂ ಕೂಡ ನಿಮ್ಮ ಮನಸ್ಸಿನಲ್ಲಿಯೇ ಕೂಡ ನೀವು ಈ ಒಂದು ನಾಮಜಪವನ್ನು ಜಪಿಸ್ತಾ ಹೋಗಬಹುದು. ಹೌದು, ಈ ರೀತಿಯಾಗಿ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಒಳ ಮನಸ್ಸಿನಲ್ಲಿ ರಾಧೆ 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 ಅಥವಾ ಕೃಷ್ಣ 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 ಎಂಬ ಈ ಒಂದು ಮಂತ್ರವನ್ನ ಜಪಿಸ್ತಾ ಹೋದ ಹಾಗೆ ನಿಮ್ಮ ಮನಸ್ಸು ಕೂಲ್ ಆಗ್ತಾ ಹೋಗುತ್ತೆ, ನಿಮ್ಮ ಮೆಂಟಲ್ ಪೀಸ್ ಹೆಚ್ಚಾಗ್ತಾ ಹೋಗುತ್ತೆ, ಹಾಗೂ ಮಾನಸಿಕ ಒತ್ತಡಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೂ ಶ್ರೀಕೃಷ್ಣನು ಒಂದು ಮಾತನ್ನ ಹೇಳ್ತಾರೆ,
ನೀನು ನಿನ್ನ ಮನಸ್ಸಿನಲ್ಲಿ ಮತ್ತು ನಿನ್ನ ತಲೆಯಲ್ಲಿ ನನ್ನನ್ನು ತುಂಬಿಕೊಳ್ತಾ ಹೋದ್ರೆ, ನನ್ನ ಬಗ್ಗೆ ನೀನು ಯೋಚನೆ ಮಾಡ್ತಾ ಹೋದ್ರೆ, ನಾನು ನಿನ್ನ ಜೀವನವನ್ನ ನೋಡ್ಕೊಳ್ತೀನಿ. ನಿನ್ನ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳಿಗೆ ಅಲ್ಲಿ ಸ್ಥಳವಿಲ್ಲದಂತೆ ಮಾಡ್ತೀನಿ, ಹಾಗೂ ಚಿಂತೆಗಳಿಗೆ ಅವಕಾಶಗಳು ಇಲ್ಲದಂತೆ ಮಾಡ್ತೀನಿ ಎಂಬ ಒಂದು ಮಾತನ್ನು ಕೂಡ ಹೇಳ್ತಾ ಹೋಗ್ತಾರೆ. ಅದರರ್ಥ ನಾವು ಸದಾ ನಾಮಜಪವನ್ನು ಮಾಡೋದ್ರಿಂದ ಅಥವಾ ನಿಮಗೆ ಇಷ್ಟವಾಗುವಂತಹ ಯಾವುದೇ ಗುರುಗಳ ಅಥವಾ ದೇವರ ನಾಮವನ್ನು ನೀವು ಪ್ರತಿನಿತ್ಯ ಜಪವನ್ನು ಮಾಡೋದ್ರಿಂದ, ಅದನ್ನ ಪದೇ ಪದೇ ನೀವು ಪಠಿಸ್ತಾ ಹೋಗೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಯಾವುದೇ ಕಷ್ಟಗಳಿರಲಿ, ನೋವುಗಳಿರಲಿ ಪ್ರತಿದಿನ ಕಡಿಮೆ ಆಗ್ತಾ ಹೋಗುತ್ತೆ. ಹೌದು, ಈ ಒಂದು ಸಂಕಲ್ಪ ಪೂರ್ವಕವಾಗಿ ನೀವು ಈ ಒಂದು ನಾಮ ಜಪವನ್ನು ಮಾಡೋದ್ರಿಂದ ನಿಮ್ಮಲ್ಲೇ ಒಂದು ರೀತಿಯಾದಂತಹ ಒಂದು ಉತ್ತಮವಾದಂತಹ ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗ್ತೀರಾ. ಹಾಗೂ ಇದರ ಬಗ್ಗೆ ನೋಡೋದಾದ್ರೆ, ನೀವು ಈ ಒಂದು ಯಾವ ಜಾಗದಲ್ಲಿ ಇದನ್ನು ಕೂತು ಮಾಡಬೇಕು ಅನ್ನೋದಾದ್ರೆ, ನೀವು ದೇವರ ಕೋಣೆಯಲ್ಲಿ ಕೂತು ಮಾಡಬಹುದು, ಅಥವಾ ಯಾವುದಾದ್ರೂ ಒಂದು ಶಾಂತವಾಗಿರ್ತಕ್ಕಂತಹ ಸೈಲೆಂಟ್ ಆಗಿರ್ತಕ್ಕಂತಹ ಸ್ಥಳದಲ್ಲಿ ಕೂತು ನೀವು ಮಾಡಬಹುದು, ಅಥವಾ ನೀವು ಮನಸ್ಸಿನಲ್ಲಿ ದೇವರನ್ನು ನೆನೆಸಿಕೊಂಡು ಎಲ್ಲಿಯಾದರೂ ಕೂಡ ಮಾಡಬಹುದು. ನೀವೇನಾದ್ರೂ ಕೆಲಸ ಮಾಡಬೇಕಾದ್ರೂ ಕೂಡ ಈ ಒಂದು ನಾಮ ಜಪವನ್ನ ಚಿಂತೆ ಮಾಡುವ ಬದಲು ಈ ಒಂದು ನಾಮ ಜಪವನ್ನ ಅಂದ್ರೆ ಕೃಷ್ಣ 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 ಎಂಬ ಮಂತ್ರವನ್ನ ಅಥವಾ ಯಾವುದಾದ್ರೂ ಗುರುದೇವರ ಮಂತ್ರವನ್ನು ಪಠಿಸ್ತಾ ಹೋದ್ರೆ ಆ ಎಲ್ಲ ಕಷ್ಟಗಳು ಪರಿಹಾರವಾಗ್ತಾ ಹೋಗುತ್ತೆ. ಹಾಗೂ ಯಾವ ಆಸನದಲ್ಲಿ ನಾವು ಕೂತು ಈ ಒಂದು ನಾಮ ಜಪವನ್ನ ಮಾಡಬೇಕು ಅನ್ನೋದಾದ್ರೆ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕೂಡ ಕುಳಿತುಕೊಳ್ಬಹುದು. ಹಾಗೂ ಬೆನ್ನನ್ನ ನೇರವಾಗಿರಿಸಿಕೊಳ್ಬೇಕು ಮತ್ತು ಕಣ್ಣು ಮುಚ್ಚಿ ಆ ಒಂದು ನಾಮಗಳು ನಿಮ್ಮ ಕಿವಿಗೆ ಕೇಳುವಂತೆ ನೀವು ಪಠಿಸಬಹುದು. ಹೌದು, ಮುಂಜಾನೆ ಅಥವಾ ಸಂಜೆಯ ವೇಳೆಯಲ್ಲಿ ನೀವು ನಾಮವನ್ನು ಜಪಿಸುವಾಗ ಕಣ್ಣು ಮುಚ್ಚಿಕೊಂಡು ಆ ಒಂದು ನಾಮಗಳು ನಿಮ್ಮ ಕಿವಿಗೆ ಕೇಳುವಂತೆ ಮೊದಲು 108 ಬಾರಿ ಜಪಿಸಿ. ನಂತರ ಪ್ರತಿನಿತ್ಯ ನೀವು ಈ ಒಂದು ಮಂತ್ರಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಾ ಹೋಗಬಹುದು. ನಂತರ ನೀವು ಈ ಒಂದು ಮಂತ್ರವನ್ನು ಹೇಳುವಾಗ ಅಥವಾ ಈ ನಾಮ ಜಪವನ್ನು ಮಾಡುವಾಗ ತುಳಸಿ ಮಾಲೆಗಳನ್ನ ನೀವು ಬಳಸಬಹುದು. ಹಾಗೂ ಕನಿಷ್ಠ ಪ್ರತಿನಿತ್ಯ ನೀವು 108 ಬಾರಿ ಜಪಿಸೋದ್ರಿಂದ ಎಫೆಕ್ಟಿವ್ ಆಗಿರ್ತಕ್ಕಂತಹ ಒಂದು ಉತ್ತಮವಾದಂತಹ ಬದಲಾವಣೆಯನ್ನು ನೀವು ಕಾಣಬಹುದು. ಅಥವಾ ನಮ್ಮಲ್ಲಿ ಮಾಲೆ ಇಲ್ಲ ಅನ್ನೋದಾದ್ರೆ, ಜಪಮಾಲೆ ಇಲ್ಲ ಅನ್ನೋದಾದ್ರೆ, ಮನಸ್ಸಿನಿಂದಲೂ ಕೂಡ ಈ ಒಂದು ಜಪ ಮಾಡಿದರೆ ನಿಮಗೆ ಫಲ ಖಂಡಿತವಾಗಿ ಸಿಗ್ತಾ ಹೋಗುತ್ತೆ. ನಂತರ ಜಪ ಮಾಡುವಾಗ ನಿಧಾನವಾಗಿ ಸ್ಪಷ್ಟವಾಗಿ ಮಂತ್ರಗಳನ್ನ ಹೇಳ್ತಾ ಹೋಗ್ಬೇಕು ಅಥವಾ ನಾಮಗಳನ್ನ ಬಳಸ್ತಾ ಹೋಗ್ಬೇಕು. ಮನಸ್ಸನ್ನು ದೇವರ ನಾಮದಲ್ಲಿ ಕೇಂದ್ರೀಕರಿಸಿಕೊಳ್ತಾ ಹೋಗ್ಬೇಕು. ನೀವು ಯಾವ ದೇವರ ಒಂದು ನಾಮವನ್ನು ನೀವು ಜಪಿಸ್ತಾ ಇದ್ದೀರೋ ಆ ಒಂದು ದೇವರ ಚಿತ್ರವನ್ನ ನಿಮ್ಮ ಮನಸ್ಸಿನಲ್ಲಿ ಕಣ್ಣುಗಳಲ್ಲಿ ಪೂರ್ತಿಯಾಗಿ ತುಂಬಿಕೊಳ್ತಾ ಹೋಗ್ಬೇಕು. ಮೊದಲು ಜೋರಾಗಿ, ನಂತರ ಮನಸ್ಸಿನಲ್ಲಿ ಜಪ ಮಾಡಬಹುದು. ನಂತರ ಈ ಒಂದು ಜಪವನ್ನು ಮಾಡುವ ಮೊದಲು ಈ ಒಂದು ನಾಮ ಜಪವನ್ನು ನಾನು ಯಾಕೆ ಮಾಡಬೇಕು ಎಂಬ ಒಂದು ಸಂಕಲ್ಪವನ್ನು ದೇವರ ಬಳಿಯಲ್ಲಿ ಹೇಳಿ, ನನ್ನ ಜೀವನದ ಶಾಂತಿ, ಸಮೃದ್ಧಿ ಮತ್ತು ಸಕಲ ಸಮಸ್ಯೆ ನಿವಾರಣೆಗಾಗಿ ಈ ಒಂದು ನಾಮ ಜಪವನ್ನು ನಾನು ಮಾಡ್ತಾ ಇದ್ದೀನಿ. ಇದರಿಂದ ನನಗೆ ಒಳ್ಳೆಯ ರೀತಿಯಾದಂತಹ ನಿನ್ನ ದೇವರ ಅನುಗ್ರಹ, ಆಶೀರ್ವಾದ ಸಿಗಬೇಕು ಎಂಬ ಒಂದು ಸಂಕಲ್ಪವನ್ನು ಹೇಳಿಕೊಂಡು ನಂತರ ಈ ಒಂದು ನಾಮ ಜಪವನ್ನು ನೀವು ಆರಂಭಿಸಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ರೂಲ್ಸ್ಗಳು, ನಿಯಮಗಳು ಬರುವುದಿಲ್ಲ. ಹೌದು, ನಾವು ದೇವರವನ್ನು ಭಕ್ತಿ ಭಾವನೆಯಿಂದ ಮನಸ್ಸು ಪೂರ್ವಕವಾಗಿ ನಾಮ ಜಪ ಮಾಡ್ತಾ ಹೋದ್ರೆ ಯಾವುದೇ ನಿಯಮಗಳು ಅಡ್ಡಿಯಾಗುವುದಿಲ್ಲ. ಹಾಗೂ ಈ ಒಂದು ನಾಮ ಜಪವನ್ನು ಮಾಡೋದ್ರಿಂದ ನಮ್ಗೆ ಯಾವೆಲ್ಲ ಲಾಭಗಳಾಗತ್ತೆ ಅಥವಾ ಪ್ರಯೋಜನಗಳಾಗತ್ತೆ ಎಂಬುದನ್ನು ನೋಡೋದಾದ್ರೆ, ಮನಸ್ಸಿಗೆ ಅಪಾರವಾದಂತಹ ಶಾಂತಿ ಸಿಗ್ತಾ ಹೋಗುತ್ತೆ. ನಕಾರಾತ್ಮಕ ಚಿಂತನೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಭಯ, ಒತ್ತಡ, ಆತಂಕ ದೂರವಾಗ್ತಾ ಹೋಗುತ್ತೆ. ಆರ್ಥಿಕ ಸಮಸ್ಯೆಗಳು ನಿಧಾನವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ. ಚಿಂತೆಯನ್ನು ಕಾಡ್ತಕ್ಕಂಥ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ. ಆರೋಗ್ಯದಲ್ಲಿ ಉತ್ತಮವಾದಂತಹ ಸುಧಾರಣೆಗಳನ್ನ ನೀವು ಕಾಣ್ತಾ ಹೋಗ್ತೀರಾ. ಇದೊಂದು ಎಫೆಕ್ಟಿವ್ ಆಗಿ ಮೊದಲನೇ ಬಾರಿಗೆ ಜಪ ಮಾಡೋರಿಗೆ ತುಂಬಾ ರೀತಿಯಾದಂತಹ ಬದಲಾವಣೆಗಳನ್ನು ನಿಜವಾಗ್ಲೂ ನೀವು ಕಾಣ್ತೀರಾ. ಮನಸ್ಸಿನಲ್ಲಿನ ಕಲಹಗಳು, ನಕಾರಾತ್ಮಕ ನೆಗೆಟಿವ್ ಶಕ್ತಿಗಳು ದೂರವಾಗ್ತಾ ಹೋಗುತ್ತೆ. ನಿಮ್ಮ ಸುತ್ತ ಒಂದು ಉತ್ತಮವಾದಂತಹ ಪಾಸಿಟಿವ್ ವಾತಾವರಣ ಉಂಟಾಗ್ತಾ ಹೋಗುತ್ತೆ. ಹಾಗೂ ದೇವರ ಕೃಪೆ ಸಹಜವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಭಾಗ್ಯ ಮತ್ತು ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಎಲ್ಲೇ ಹೋದ್ರೂ ಈ ಒಂದು ನಾಮ ಜಪವನ್ನ ಜಪಿಸೋದ್ರಿಂದ ನಿಮ್ಮ ಸುತ್ತಲೂ ಒಂದು ಪ್ರೊಟೆಕ್ಟಿವ್ ಆಗಿರ್ತಕ್ಕಂಥ ಒಂದು ರಕ್ಷಣಾ ಕವಚ ಸೃಷ್ಟಿ ಆಗ್ತಾ ಹೋಗುತ್ತೆ. ನಿಮ್ಮನ್ನು ಆ ಒಂದು ಕಾರಣದ ದೇವರು ಭಗವಂತ ನಿಮ್ಮ ಬಳಿ ಸದಾ ಇರ್ತಾನೆ. ನಿಮ್ಮ ಮನಸ್ಸಿಗೆ ಯಾವ ನಾಮ ಇಷ್ಟವೋ, ಹೆಚ್ಚು ಇಷ್ಟವೋ ಅದೇ ಅತ್ಯುತ್ತಮವಾದಂತಹ ನಾಮವಾಗಿರುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ಈ ನಾಮ ಜಪ ಎನ್ನುವುದು ಅತ್ಯಂತ ಸರಳವಾದರೂ ಕೂಡ ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಸಾಧನವಾಗಿದೆ. ಈ ಒಂದು ನಾಮ ಜಪವನ್ನ ನೀವು ಪ್ರತಿನಿತ್ಯ ಪಠಿಸೋದ್ರಿಂದ ಹೆಚ್ಚಿನವಾದಂತಹ ಪ್ರಯೋಜನಗಳನ್ನ ನೀವು ಕಾಣ್ತಾ ಹೋಗ್ತೀರಿ. ಪ್ರತಿದಿನ ಕೇವಲ 5 ರಿಂದ 10 ನಿಮಿಷಗಳ ಕಾಲ ಕುಳಿತು ನಾಮ ಜಪ ಮಾಡಿದರೆ ಸಾಕು. ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನ ನೀವು ಕಾಣಬಹುದು. ಹಾಗೂ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾವು ಸರಳವಾಗಿ ನಾಮ ಜಪವನ್ನ ಹೇಗೆ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಮಾಡೋದ್ರಿಂದ ಅಥವಾ ಈ ಒಂದು ನಾಮ ಜಪದ ಪ್ರಯೋಜನಗಳ ಬಗ್ಗೆ ತಿಳಿತಾ ಹೋಗಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ನಾಮ ಜಪವನ್ನು ಹಿಂದೆ ಆರಂಭಿಸುವುದರ ಮೂಲಕ ಉತ್ತಮ ಅನುಭವಗಳನ್ನು ನೀವು ಪಡೆದುಕೊಳ್ಳಬಹುದು.
ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.